ನಮಸ್ಕಾರ, ಶುಭೋದಯ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಮೊದಲನೇ ಬಾರಿ ಚಾನಲ್ ವೀಕ್ಷಿಸ್ತಾ ಇದ್ದೀರಾ ಅಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಇನ್ನು ಪ್ರತಿಯೊಂದು ವಿಡಿಯೋಸಲ್ಲಿ ಕೂಡ ಸಾಕಷ್ಟು ಉಪಯುಕ್ತವಾಗಿರುವಂಥ ವಿಚಾರಗಳ ಬಗ್ಗೆ ಸಂಪೂರ್ಣವಾಗಿರುವಂಥ ಮಾಹಿತಿ ಹಾಗೆ ಮಾರ್ಗದರ್ಶನ ನೀಡುವಂಥ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರಿದ್ದಾರೆ. ಬನ್ನಿ ಗುರುಗಳನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಸೊ ಪ್ರತಿಯೊಂದು ವಿಡಿಯೋಸಲ್ಲಿ ಕೂಡ ನಮಗೆ ಉಪಯುಕ್ತವಾಗಿರುವಂಥ ವಿಚಾರಗಳನ್ನ ತಿಳಿಸ್ಕೊಡ್ತಾ ಬಂದಿದ್ದೀರಾ. ವೀಕ್ಷಕರ ಪರವಾಗಿ ತಮಗೆ ಧನ್ಯವಾದಗಳು. ಕಮೆಂಟ್ಸ್ ಮುಖಾಂತರ ಸಾಕಷ್ಟು ಜನ ತಿಳಿಸ್ತಾ ಇದ್ದಾರೆ, ವಿಡಿಯೋ ದೊಡ್ಡದಾದರೂ ಪರವಾಗಿಲ್ಲ, ನಮಗೆ ಮಾತಾಡಿ ಗುರುಗಳೇ, ನಾವು ಕೇಳ್ತೀವಿ ಅಂತ. ಅದರ ಜೊತೆಯಲ್ಲಿ ಗುರುಗಳೇ, ಇತ್ತೀಚೆಗೆ ಏನಾಗಿದೆ ಅಂದರೆ ಏಜ್ ಫ್ಯಾಕ್ಟ್ ಅನ್ನೋವಂಥದ್ದೇ ಇಲ್ಲ. ಯಾರನ್ನು ಕೇಳಿದ್ರು ಸ್ಟ್ರೆಸ್ಸು. ಈಗ ಡಾಕ್ಟರ್ ಹತ್ರ ಹೋದಾಗ ಹುಷಾರಿಲ್ಲ ಅಂತ ಹೇಳಿದಾಗಲೂ ಏನಾದರೂ ಸ್ಟ್ರೆಸ್ ಇದೆಯಾ, ಏನಾದರೂ ಯೋಚನೆ ಇದೆಯಾ, ಇಲ್ಲಿಂದನೇ ಪ್ರಾರಂಭ ಮಾಡ್ತಾರೆ ಅಂತಲೇ ಹೇಳ್ಬೋದು. ಈ ಮಾನಸಿಕ ಒತ್ತಡದಿಂದ ಹೊರಗಡೆ ಬರಬೇಕು ಅಂತಂದರೆ ನಾವು ಏನು ಮಾಡಬೇಕಾಗತ್ತೆ? ನಮ್ಮ ಜಾತಕನೇ ಹಂಗಾಗ್ಬಿಟ್ಟಿರುತ್ತಾ ಒತ್ತಡದಲ್ಲಿರುವಂಥದ್ದು? ಯಾಕಂದರೆ ತುಂಬ ಜನ ನೋಡ್ತಿರ್ತೀವಿ, ತುಂಬ ಟೆನ್ಷನ್ನು, ತುಂಬ ಸ್ಟ್ರೆಸ್ಸು. ಅಷ್ಟು ಸ್ಟ್ರೆಸ್ ಮಾಡ್ಕೋಬೇಡಿ, ಅದಕ್ಕಂತೂ ಮೆಡಿಸನ್ನೇ ಇಲ್ಲ ಅಂತ ಹೇಳ್ತಾರೆ ಅದರಿಂದ ಹೊರಗಡೆ ಬರೋದಕ್ಕೆ. ಸೊ ಈ ಮಾನಸಿಕ ಒತ್ತಡದಿಂದ ಹೊರಗಡೆ ಬರಬೇಕಂದ್ರೆ ಏನು ಮಾಡಬೇಕಾಗುತ್ತೆ? ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಪ್ರತಿಯೊಬ್ಬರಿಗೂ ಇರುತ್ತೆ ತಾಯಿ. ಅದು ಈ ಒತ್ತಡ ಅನ್ನೋದು ಮನುಷ್ಯನನ್ನು ಒತ್ತುತ್ತಿರುತ್ತದೆ. ಬಹುಶಃ ಅದು ಇರಲೇಬೇಕು ಕೂಡ. ಹಾಗಾದರೆ ಇಲ್ಲದೇ ಇದ್ದರೆ ಇನ್ನೊಂದು ಡೈವರ್ಟ್ ಆಗುತ್ತೆ ಅದು. ಆದರೆ ತುಂಬ ತಡೆದುಕೊಳ್ಳೋಕೆ ಆಗದೇ ಇರೋಷ್ಟು ಒತ್ತಡ ಇರುತ್ತಲ್ಲ, ಅದು ಬಹುಶಃ ಒಂದು ಡ್ಯಾಮೇಜ್ ಆಗುವ ಸಾಧ್ಯತೆ ಇರುತ್ತೆ. ನೀವು ಎಚ್ಚೆತ್ತುಕೊಳ್ಬೇಕು ಪ್ರೀತಿಯ ಬಂಧುಗಳೇ. ನಿಮಗೇನಾದರೂ ಮಾನಸಿಕವಾಗಿ ತುಂಬ ಜರ್ಜರಿತರಾಗಿ ಒತ್ತಡದ ಮೇಲೆ ಒತ್ತಡ ಬಂದಾಗ ಓಂ ರಾಹವೇ ನಮಃ, ಓಂ ಕೇತುವೇ ನಮಃ, ಓಂ ರಾಹವೇ ನಮಃ, ಓಂ ಕೇತುವೇ ನಮಃ ಅದೊಂದು ಸಲ, ಇದೊಂದು ಸಲ ಅದೊಂದು ಸಲ ಹೇಳ್ಕೊಳ್ಳಿ. ಅಥವಾ ಸಾಧ್ಯ ಆದರೆ ರಾಹುವಿನ ಅಷ್ಟೋತ್ರ ಒಂದು ಸಲ, ಕೇತುವಿನ ಅಷ್ಟೋತ್ರ ಒಂದು ಸಲ, 2 ಸಲ ದಿನಕ್ಕೆ ಹೇಳುವಂಥದ್ದು ಪ್ರೀತಿಯ ಬಂಧುಗಳೇ. ಹಾಗೆಯೇ ಒಂದು ಕಪ್ಪು ವಸ್ತ್ರದಲ್ಲಿ ಒಂದು ಅರ್ಧ kg ಅಥವಾ ಕರೆಕ್ಟಾಗಿ ಒಂದು ಲೆಕ್ಕ ಇಟ್ಟು ನೀವೇನಾದರೂ ಮಾಡ್ತೀನಿ ಅಂತಂದರೆ 400 ಗ್ರಾಮು ಒಂದು ಉದ್ದು ಆ ಕಪ್ಪು ಬಿಡಲೆ ಹಾಕಿ ಕಟ್ಟುವಂಥದ್ದು. ಕಟ್ಟಿ ಆ ಉದ್ದನ ಮೇಲೆ ಕೈ ಹಿಡ್ತಾ, ಬಲಗೈ ಹಿಡ್ಕೊಳ್ತಾ ನಿಮ್ಮ ಮೊಬೈಲ್ ತೆಗೆದು ರಾಹು ಅಷ್ಟೋತ್ರ ಹೇಳೋದು. ಅಥವಾ ನಮಗೆ ಅಷ್ಟೋತ್ರ ಹೇಳಲಿಕ್ಕೆ ಬರೋದಿಲ್ಲ ಅಂತಂದರೆ ನಾನು ಹೇಳಿದ್ನಲ್ಲಿ ಈಗಷ್ಟೇ ಓಂ ರಾಹುವೇ ನಮಃ, ಓಂ ಕೇತುವೇ ನಮಃ ಅನ್ನೋ ಮಂತ್ರವನ್ನು 108 ಸಲ ಹೇಳುವಂಥದ್ದು. 108 ಸಲ ಹೇಳಿದ ಮೇಲೆ ಆ ಗಂಟು ಕಟ್ಟಾಕಿದ್ರಲ್ಲ, ನೀವು ಕಟ್ಟಿದ್ರಲ್ಲ ಆ ಒಂದು ಕಪ್ಪು ವಸ್ತ್ರದಲ್ಲಿ, ಅದನ್ನು ನೀವೀಗ ಸುತ್ತಬೇಕು. ಈಗ ಸುತ್ತುವರಿಬೇಕು. ಎಷ್ಟು? 7 ರೌಂಡು. ಕೇತುವಿನ ಸಂಖ್ಯೆ ಎಷ್ಟು ಸುತ್ತಬೇಕು? 7 ದಿನಗಳ ಕಾಲ ನಿಮ್ಮ ಮನೇಲಿ ಇಟ್ಕೊಳ್ಬೇಕು. ಯಾವುದೋ 7 ಬೀಳುಗಳಿಂದ ನೀವು ಒತ್ತಡಕ್ಕೆ ಸಿಲುಕೊಂಡಿರ್ತೀರಿ. ಅದು ಯಾವ 7 ಬೀಳುಗಳು ಗೊತ್ತಿಲ್ಲ. ಅದಕ್ಕಾಗಿ ಒಬ್ಬೊಬ್ಬರದ್ದು ಒಂದೊಂದು ರೀತಿ ಇರುತ್ತೆ ಆ 7 ಬೀಳುಗಳು. ಅದಕ್ಕಾಗಿ 7 ದಿನಗಳ ಪರ್ಯಂತ ಇದನ್ನು ನೀವೇನಾದರೂ ಮಾಡ್ತೀನಿ ಅಂತಂದರೆ ನಂತರ ಏನು ಮಾಡಬೇಕು ಅಂತಂದರೆ 7ನೇ ದಿನ ಆ ಗಂಟನ್ನು ಬಿಚ್ಚಬೇಕು. ಸ್ವಲ್ಪ ಅದಕ್ಕೆ ಗರಕೆ ಹಾಕಬೇಕು, ಒಂದಷ್ಟು ದರ್ಬೆಯನ್ನು ಸೇರಿಸಬೇಕು ಮತ್ತು ಗಂಟೆ ಕಟ್ಟಬೇಕು, ಹರಿಯೋ ನೀರಿಗೆ ಹಾಕಬೇಕು. ಇಲ್ಲ ಅಂತಂದರೆ ಬನ್ನಿಯ ಮರಕ್ಕೆ ಕಟ್ಟಿ ಬರಬೇಕು. ಯಾವುದಾದ್ರೂ ಒಂದು ದಿವಸ ಸಾಯಂಕಾಲ 6ರಿಂದ 7 ಗಂಟೆ ಒಳಗಡೆ ಬನ್ನಿ ಮರ ಕಟ್ಟಿ ಬರಬೇಕು. ಬಹುಶಃ ಯಾರು ಅದನ್ನು ಬಿಚ್ಚುತ್ತಾರೋ ಬಹುಶಃ ಮುಗಿಯಿತು, ನಿಮಗೆ ಆ ಒತ್ತಡ ಬಿಚ್ಚಿಕೊಳ್ಳುತ್ತೆ. ಏನೋ ಒಂದು ಕಾರಣದಿಂದ ಆ ಒತ್ತಡದಿಂದ ಹೊರಗೆ ಬಂದರೆ ಯಾರೋ ನಿಮಗೆ ಒಂದು ರೀತಿ ಸಹಾಯ ಮಾಡಿಯೇ ತೀರುತ್ತಾರೆ. ಹಣಕಾಸಿನ ರೂಪದಲ್ಲಾಗಿರಬಹುದು ಅಥವಾ ವ್ಯಾಜ್ಯಗಳಾಗಿರಬಹುದು. ಯಾವುದೋ ಒಂದು ರೀತಿಯಲ್ಲಿ ಒತ್ತಡ ಸಹಿತವಾಗಿರುವ ನೀವು ಒತ್ತಡ ರಹಿತವಾಗುತ್ತೀರಿ ಪ್ರೀತಿಯ ಬಂಧುಗಳೇ. ಇದನ್ನು ಹೇಗೆ ಮಾಡಬೇಕು ಅಂತಂದರೆ 4 ಟೈಮ್ ಮಾಡಬೇಕು. ಅಂದರೆ ರಾಹುವಿನ ಸಂಖ್ಯೆ ಎಷ್ಟು ಮಾಡಬೇಕು ಪೂರ್ಣವಾಗಿ. ಇನ್ನೂ ಸಾಧ್ಯ ಆದರೆ 7 ದಿನಗಳು ಕೂಡ ಮಾಡಬಹುದು, ಅಭ್ಯಂತರ ಇಲ್ಲ. 4 ದಿನಗಳು ಅಥವಾ ನೀವು ಮಾಡಲೇಬೇಕಾಗಿರತಕ್ಕಂದ್ರೆ 4 ಟೈಮ್ಸ್. 4 ದಿನಗಳಂತಂದರೆ 1 ವಾರ ಪೂರ್ತಿ ಇದನ್ನು ಮಾಡಿ. ಚೆನ್ನಾಗಿ ಕೇಳಿಸ್ಕೊಳ್ಳಿ, ಮತ್ತೆ ಕನ್ಫ್ಯೂಸ್ ಆಗಬೇಡಿ. ನಾನು ಹೇಳ್ತಿರೋದು ಪ್ರತಿನಿತ್ಯ ಇದನ್ನು ಮಾಡಿ. 7 ದಿನಗಳ ಪರ್ಯಂತ. ಟೈಮಿಂಗ್ಸ್ ನಿಮ್ಮದೇ, ಅದು ಹಗಲಾಗಿರ್ಬೋದು, ಮಧ್ಯಾಹ್ನ ಆಗಿರ್ಬೋದು, ರಾತ್ರಿ ಆಗಿರ್ಬೋದು. ಆದರೆ 7 ರೌಂಡ್ ತಿರುಗಿಸೋದು, ಎಲ್ಲಾದರೂ ಒಂದು ಕಡೆ ಯಾರು ನೋಡದ ಜಾಗದಲ್ಲಿ ಇಟ್ಟುಬಿಡೋದು ಆ ಗಂಟನ್ನು. ಮತ್ತು ನಾಳೆ ಕೂಡ ಸೇಮ್ ಮಾಡಿ, ನಾಳೆದ್ದು ಮಾಡಿ. 7 ದಿನಗಳು ಆದಮೇಲೆ ಆ 7ನೇ ದಿನ ಏನು ಮಾಡ್ತೀರಿ, ಒಂದಷ್ಟು ಗರಿಕೆಯನ್ನು ಒಂದಷ್ಟು ದರ್ಬೆಯನ್ನು ಹಾಕಿ, ನೀರಿದ್ದರೆ ಉತ್ತಮ, ಹರಿ ನೀರಿಗೆ ಹಾಕಿ. ಅದು ಯಾವತ್ತೊಂದು ದಿನ
ಆ ಜಲಚರ ಪ್ರಾಣಿಗಳು ತಿಂದುಕೊಳ್ತವೆ, ಅದಾದರೂ ನಡಿಬೇಕು. ಅಥವಾ ನೀವು ಆ 7ನೇ ದಿನ ಸಂಜೆ ಬನ್ನಿ ಮರಕ್ಕೆ ಕಟ್ಟುವಂಥದ್ದು. ನೆಕ್ಸ್ಟು ನಿಮಗೆ ಕಂಟಿನ್ಯೂ ಮಾಡಬೇಕು ಅಂತಿಲ್ಲ, ಇನ್ನು ಯಾವಾಗ ಸ್ವಲ್ಪ ಸಮಯ ಸಿಗುತ್ತೋ ಅಥವಾ ಟೈಮ್ ಸಿಕ್ಕಿದೆಯಾ ನೆಕ್ಸ್ಟ್ ಡೇನೇ ಸ್ಟಾರ್ಟ್ ಮಾಡಿ. ಈ ರೀತಿ 4 ಸಲ ಮಾಡುವಂಥದ್ದು ಅಥವಾ 7 ಸಲ ಮಾಡುವಂಥದ್ದು. ಆವಾಗ ನೀವು ಒತ್ತಡ ತೋರಿಸಿ ನೋಡೋಣ. ಯಾವುದಕ್ಕೆ ಒತ್ತಡದ ಸಿಲ್ಕ್ ಹಾಕೊಂಡ್ರೆ ಗೊತ್ತಿಲ್ಲ, ಏನೋ ಒಂದು ಮಾಡಿ ಈ ರಾಹು ಕೇತು ನಿಮ್ಮನ್ನು ಆ ಒತ್ತಡದಿಂದ ಆಚೆ ತರುತ್ತಾರೆ. ಆ ಒಂದು ರಾಹು ಕೇತುವಿನ ಅವಕೃಪೆಯಿಂದ ಹೊರಗೆ ಬರುತ್ತೀರಿ. ರಾಹು ಕೇತುವಿನ ಸುಕೃತ ಕೃಪೆಗೆ ನೀವು ಒಳಗಾಗ್ತೀರಿ ಪ್ರೀತಿಯ ಬಂಧುಗಳೇ. ಅದನ್ನ ಕಟ್ಟಿರುವಂಥದ್ದು ಬನ್ನಿ ಮರಕ್ಕೆ ಬಿಚ್ಚಿದ ತಕ್ಷಣ ನಮ್ಗೆ ಒಂದು ರಿಲೀಫ್ ಅನ್ನೋಂಥದ್ದು ಸಿಗುತ್ತೆ ಗುರುಗಳೇ. ಸಿಗುತ್ತೆ. ಅದನ್ನು ಯಾರಾದರೂ ಬಹುಶಃ ಏನೋ ಗಂಟು ಅಂತೇಳಿ ಅಲ್ಲಿರ್ತಕ್ಕಂಥ ದೇವಸ್ಥಾನದ ಆಡಳಿತ ಮಂಡಳಿಯವರು ಅಥವಾ ಅಲ್ಲಿರ್ತಕ್ಕಂಥ ಅರ್ಚಕರು ಅದನ್ನು ಬಿಚ್ಚುತ್ತಾರೆ. ಗಂಟು ಉದ್ದು ಅಂದಮೇಲೆ ಅದನ್ನು ಉಪಯೋಗ ಮಾಡ್ಕೊಳ್ತಾರೆ, ಯಾವುದೋ ಒಂದಕ್ಕೆ ಬಳಸ್ಕೊಳ್ತಾರೆ. ಅಲ್ಲಿ ಬಳಸಿದ್ರು ಅಂದರೆ ನೀವು ಆಚೆ ಬಂದ್ರಿ, ಅದ್ಭುತವಾಗಿ ಆಚೆ ಬಂದ್ರಿ. ಯಾವುದೇ ಕಾರಣಕ್ಕೂ ನಿಮ್ಗೆ ಇರ್ತಕ್ಕಂಥ ಎಷ್ಟು ತರಹದ ಒತ್ತಡಗಳಿದ್ದವೋ ಗೊತ್ತಿಲ್ಲ. ಯಾರು ನಿಮಗೆ ಬಿಚ್ಚುತ್ತಾರೋ ಬಹುಶಃ ಅವರಲ್ಲಿ ಏನು ಪುಣ್ಯ ಇತ್ತು ಆ ಪುಣ್ಯ ನಿಮಗೆ ಒಂದಷ್ಟು ಸೇರ್ಪಡೆ ಆಗುತ್ತೆ. ನಿಮ್ಮದು ಝೀರೋ ಬ್ಯಾಲೆನ್ಸ್ ಇದ್ದಾಗ ಯಾರನ್ನಾದರೂ ಕೇಳಿದ್ರೆ ಒಂದಷ್ಟು ಅಕೌಂಟಿಗೆ ಹಾಕಿದ್ರೆ ನೀವೆಲ್ಲೋ ಆವತ್ತೆಲ್ಲ ಕೆಲಸದಲ್ಲಿರುತ್ತೆ, ಆ ಕೆಲಸಕ್ಕೆ ಬೇಕಾಗಿತ್ತಲ್ಲ ಅಷ್ಟನ್ನು ಅವರು ಟ್ರಾನ್ಸ್ಫರ್ ಮಾಡಿದ್ರಲ್ಲ, ಹಾಗೇ ಅವರು ಬಿಚ್ಚಿದವರು ಬಹುಶಃ ನಿಮಗೆ ಉಲ್ಲಾಸವನ್ನು ಸಂತೋಷವನ್ನು ಟ್ರಾನ್ಸ್ಫರ್ ಮಾಡ್ತಾರೆ. ಈ ಎಲ್ಲ ಏಜ್ ಕ್ಯಾಟಗರಿವರೆಗೂ ಸ್ಟ್ರೆಸ್ ಅನ್ನೋವಂಥದ್ದು ಇದ್ದೇ ಇರುತ್ತೆ. ಇದಕ್ಕೆ ಮೆಡಿಸಿನ್ ಅಥವಾ ರೆಮಿಡಿ ಅನ್ನುವಂಥದ್ದು ಪ್ರಾಪರಾಗಿ ಸಿಗ್ತಾ ಇರೋದಿಲ್ಲ. ಸೊ ತುಂಬ ಸಿಂಪಲ್ಲಾಗಿ ಹೇಗೆ ನೀವು 7 ಬಾರಿ ನಾವು ಮಾಡ್ಕೊಳ್ಳುವಂಥದ್ದು ತಿಳಿಸ್ಕೊಟ್ಟಿದ್ದೀರಾ. ಬನ್ನಿ ಮರಕ್ಕೆ ಆ ಒಂದು ಗಂಟನ್ನು ಕಟ್ಟುವಂಥದ್ದು, ಅದನ್ನು ಬಿಚ್ಚಿದ್ರೆ ಖಂಡಿತವಾಗ್ಲೂ ನಮ್ಮ ಸ್ಟ್ರೆಸ್ಸಿಂದ ನಾವು ಹೊರಗಡೆ ಬರೋದಕ್ಕೆ ಸಾಧ್ಯ ಆಗುತ್ತೆ. ಹೇಳ್ಕೊಳಕ್ಕಾಗದಿರೋಂಥ ಸ್ಟ್ರೆಸ್ ಇದ್ರೂ ಕೂಡ ಅದು ನಮಗೆ ಸ್ಟ್ರೆಸ್ ರಿಲೀಫ್ ಆಗುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ರಿ. ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಒತ್ತಡದ ಜೀವನದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀವಿ. ಈ ಸ್ಟ್ರೆಸ್ಸಿಂದ ಹೊರಗಡೆ ಬರಬೇಕು, ಯಾವುದಾದ್ರೂ ಒಂದು ಸಿಂಪಲ್ ಆಗಿರುವಂಥ ರೆಮಿಡಿನ ತಿಳಿಸ್ಕೊಟ್ರೆ ಸಾಕು ಅಂತ ಯೋಚನೆ ಮಾಡ್ತಿದ್ದವ್ರಿಗೆ ಇವತ್ತಿನ ವಿಡಿಯೋದಲ್ಲಿ ಗುರುಗಳು ತುಂಬ ಉತ್ತಮವಾಗಿರುವಂಥ ರೆಮಿಡಿನ ತಿಳಿಸಿದ್ದಾರೆ. ನೀವು ಕೂಡ ಸ್ಟ್ರೆಸ್ಸಲ್ಲಿ ಒಳಗಾಗಿದ್ದೀರಾ ಅಂತಂದರೆ ಈ ಒಂದು ರೆಮಿಡಿಯನ್ನು ಫಾಲೋ ಮಾಡಿ. ನಮಸ್ಕಾರ.